ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2024 ಅಪ್ಡೇಟ್ಗೆ ಸ್ವಾಗತ. ನಿನ್ನೆ ಆದರೆ ಒಂದು PH ಕ್ಯಾಂಡಿಡೇಟ್ಸ್ಗೆ ಮೆಡಿಕಲ್ ಟೆಸ್ಟ್ ಬಗ್ಗೆ ಆದರೆ ಅಪ್ಡೇಟ್ ಆದರೆ ಬಂದಿತ್ತು. ಅದರ ಬಗ್ಗೆ ಆದರೆ ನಾನು ನಮ್ಮ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಹಾಗೆ ಒಂದು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ. ಆದರೂ ಸುಮಾರು ವಿದ್ಯಾರ್ಥಿಗಳಾದರೆ ಅದ್ರ ಬಗ್ಗೆ ಆದರೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ರು. ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. PH ಕ್ಯಾಂಡಿಡೇಟ್ಸ್ ಜೊತೆಗೆ ನಿಮಗೆ ಒಂದು ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗ್ಬೋದು, ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಯಾವತ್ತಿಂದ ನಿಮಗೆ ಶುರು ಆಗ್ಬೋದು ಅಂತ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದರೆ ಈ ವಿಡಿಯೋಲ್ಲಾದರೆ ಶೇರ್ ಮಾಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ನಿಮಗೆ ಇದೇ ರೀತಿ ಕೌನ್ಸ್ಲಿಂಗ್ ಅಪ್ಡೇಟ್ಸ್ ಆದರೆ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ನೀವು ಟಿಲ್ ಅಡ್ಮಿಷನ್ ಆಗೋ ತನಕ, ಅದಾದ ನಂತರನೂ ನಿಮಗೆ ಸ್ಕಾಲರ್ಶಿಪ್ಪು ಹಾಗೆ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಅದರಿಂದ ನಿಮಗೆ ಫೀಸ್ ರಿಂಬರ್ಸ್ಮೆಂಟ್ ಆದರೆ ಆಗುತ್ತೆ. ಬನ್ನಿ ಈಗ ವಿಡಿಯೋ ಇದ್ರೆ ಶುರು ಮಾಡೋಣ. ಮೊದಲಿಗೆ PH ಕ್ಯಾಂಡಿಡೇಟ್ಸ್ಗೆ ನೋಡೋದಾದರೆ, ನಿನ್ನೆ ಆದರೆ ಒಂದು ಮೆಡಿಕಲ್ ಟೆಸ್ಟ್ಗಂತ ಒಂದು KE ವೆಬ್ಸೈಟಲ್ಲೇ ಪ್ರಕಟಣೆ ಆದರೆ ಓಡಿಸಿದ್ದಾರೆ. ಇದು ಅರೌಂಡು ನವೆಂಬರ್ 5ನೇ ತಾರೀಕಾದರೆ ಬರೋಕ್ಕೆ ಹೇಳಿದ್ದಾರೆ. ನೋಡ್ಬೋದು ನೀವು. ಈ PDF ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಿನ್ನೆ ನೈಟೇ ಅಪ್ಲೋಡ್ ಮಾಡಿದ್ದೀನಿ. ಆದರೂ ಒಮ್ಮೆ ಆದರೆ ಗಮನಿಸಿ, ಬ್ರೀಫ್ ಆಗಾದರೆ ಎಕ್ಸ್ಪ್ಲೇನ್ ಆದರೆ ಮಾಡ್ತೀನಿ. ಒಂದು ನವೆಂಬರ್ 5ನೇ ತಾರೀಕು ಯಾರೆಲ್ಲ ಒಂದು PGCETಗೆ ಅಪ್ಲೈ ಮಾಡಿ ಅದರಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕೋಟಾನ ಕ್ಲೈಮ್ ಮಾಡಿದರೋ ಅಂಥ ವಿದ್ಯಾರ್ಥಿಗಳಿಗೆ ಇದು. ಎಲ್ಲರಿಗೂ ಅಲ್ಲ, ಯಾರೆಲ್ಲ ಒಂದು PH ಕ್ಯಾಂಡಿಡೇಟ್ಸು ಇದ್ರೋ ಅಂಥ ವಿದ್ಯಾರ್ಥಿಗಳು ನವೆಂಬರ್ 5ನೇ ತಾರೀಕು ಮಾರ್ನಿಂಗು 10:30ಗಾದರೆ KEA ಮಲ್ಲೇಶ್ವರಮ್ಮು 18th ಕ್ರಾಸು ಬ್ಯಾಂಗ್ಳೂರ್ಗಾದರೆ ನೀವು ಬರಬೇಕಾಗುತ್ತೆ. ಅಲ್ಲಿ 10:30ಗಾದರೆ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. 11 ಗಂಟೆಗೆ ಅವರು ಟೆಸ್ಟ್ ಆದರೆ ಶುರು ಮಾಡ್ತಾರೆ. ನೀವು ಅದಕ್ಕೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಆದರೆ ತೊಗೊಂಡೋಗ್ಬೇಕಾಗುತ್ತೆ. ಅದು ಯಾವುವು ಅಂದರೆ, ನೀವು ಏನಾದರೆ 2024ಗೆ ಫೈನಲ್ ಸಬ್ಮಿಷನ್ ಎಲ್ಲ ಕೊಟ್ಟು ಒಂದು ಫೈನಲ್ ಪ್ರಿಂಟೌಟ್ ಏನಾದರೂ ತೊಗೊಂಡಿದ್ದೀರ PGCET ಅಪ್ಲಿಕೇಶನ್ನು, ಅದನ್ನು ತೊಗೊಂಡೋಗ್ಬೇಕಾಗುತ್ತೆ. ಅದ್ರ ಜೊತೆಗೆ ನೀವು ಅಡ್ಮಿಷನ್ ಟಿಕೆಟು ಏನಾದರೂ PGCET ಎಕ್ಸಾಮಿನೇಷನ್ಸ್ ಬರ್ತಿರ್ತೀರೋ ಅದ್ರದ್ದು ಹಾಲ್ ಟಿಕೆಟು, ಅದ್ರ ಜೊತೆಗೆ UDID ಕಾರ್ಡು, ಅದ್ರ ಜೊತೆಗೆ ಯಾವುದಾದ್ರೂ ನಿಮ್ಮ ಗೌರ್ನಮೆಂಟ್ ID ಕಾರ್ಡ್ ಪ್ರೂಫು, ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು. ಯೂಶಲಿ ಎಲ್ಲರ ಹತ್ರನೂ ಆಧಾರ್ ಕಾರ್ಡ್ ಆದರೆ ಇರುತ್ತೆ. ಅದರಿಂದ ಆಧಾರ್ ಕಾರ್ಡ್ ಆದರೆ ತಗೊಂಡೋಗಿ, ಇದೆಲ್ಲ ಒಂದು ಸೆಟ್ಟು ಜೆರಾಕ್ಸ್ ಆದರೆ ಮಾಡಿ ತಗೊಂಡೋಗಿ, ಅದ್ರ ಜೊತೆಗೆ ಒರಿಜಿನಲ್ಲು ಆಧಾರ್ ಕಾರ್ಡ್ ಜೆರಾಕ್ಸ್ ಆದರೆ ತಗೊಂಡೋಗಿ, ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಯಾವುದಾದ್ರೂ ಗೌರ್ನಮೆಂಟ್ ಹಾಸ್ಪಿಟಲ್ಸಲ್ಲಿ ನಿಮಗೆ ಮೆಡಿಕಲ್ ಸರ್ಟಿಫಿಕೇಟ್ ಇಶ್ಯೂ ಆಗಿರೋದು, ಅದನ್ನು ಆದರೆ ತಗೊಂಡೋಗಿರಬೇಕಾಗುತ್ತೆ. ಇನ್ನು ಯಾರಾದರೂ ಕಿವುಡುತನ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅಂಥ ವಿದ್ಯಾರ್ಥಿಗಳು ಆ ಕೋಟಾನ ಯಾರಾದರೂ ಕ್ಲೈಮ್ ಮಾಡಿದರೆ, ಡಮ್ ಆ್ಯಂಡ್ ಡಪ್ ಏನಾದರೂ ಇದೆಯೋ ಆ ಕ್ಲೈಮ್ ಯಾರಾದರೂ ಮಾಡಿದರೆ ಅಂಥ ವಿದ್ಯಾರ್ಥಿಗಳು ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರು ಅಥವಾ ನಿಮಾನ್ಸ್ ಬ್ಯಾಂಗ್ಳೂರು, ಮಣಿಪಾಲ್ ಹಾಸ್ಪಿಟಲ್ಲು, ಮತ್ತು ಸರ್ಕಾರಿ ವಾಕ್ ಮತ್ತು ಶ್ರವಣ ಸಂಸ್ಥೆ ಲಿಂಗರಾಜಪುರಂ ಬ್ಯಾಂಗ್ಳೂರು, ಇಷ್ಟು ಸಂಸ್ಥೆಗಳಲ್ಲಿ ಎಲ್ಲಾದರೂ ನೀವು ರಿಪೋರ್ಟ್ ಆದರೆ ನೋಡ್ಬೋದು. PTA + BERA ಆಡಿಯೋಮೆಟ್ರಿ ರಿಪೋರ್ಟ್ ಅಂತ ಇದನ್ನು ಟೆಸ್ಟ್ ಮಾಡಿಸಿ ಡಮ್ ಆ್ಯಂಡ್ ಡಪ್ ವಿದ್ಯಾರ್ಥಿಗಳು ಯಾರಾದರೂ ಕ್ಲೈಮ್ ಮಾಡಿರ್ತಾರೋ ಅಂಥ ವಿದ್ಯಾರ್ಥಿಗಳು ಈ ರಿಪೋರ್ಟ್ನು ತಗೊಂಡೋಗ್ಬೇಕಾಗುತ್ತೆ. ಇಷ್ಟು 6 ಡಾಕ್ಯುಮೆಂಟ್ಸ್ ಆದರೆ ತಗೊಂಡೋಗ್ಬೇಕಾಗಿರುತ್ತೆ. ಈ 6th ಆಪ್ಷನಲ್ಲು. ಯಾರಾದರೆ ಡಮ್ ಆ್ಯಂಡ್ ಡಪ್ ಕ್ಲೈಮ್ ಮಾಡಿರ್ತಾರೋ ಅಂಥ ವಿದ್ಯಾರ್ಥಿಗಳು ಮಾತ್ರ 6th. ಇನ್ನು ಉಳಿದವರು 5 ಡಾಕ್ಯುಮೆಂಟ್ಸ್ನಾದರೆ ತಗೊಂಡು KEA ಮಲ್ಲೇಶ್ವರಂಗೆ ನವೆಂಬರ್ 5ನೇ ತಾರೀಕಾದರೆ 10:30ಗಾದರೆ ರಿಪೋರ್ಟ್ ಆಗಬೇಕಾಗುತ್ತೆ. ನೀವು ಖುದ್ದಾಗಿ ಬರಲೇಬೇಕಾಗುತ್ತೆ. ಮಿಸ್ ಆದಲ್ಲಿ ನಿಮ್ಮನ್ನು ಜನರಲ್ ಕ್ಯಾಟಗರಿಯಲ್ಲೇ ಕ್ಲೈಮ್ ಮಾಡ್ತಾರೆ. ಮತ್ತು ನಿಮಗೆ PH ಕ್ಯಾಂಡಿಡೇಟ್ಸಲ್ಲಿ ನಿಮಗೆ ರಿಸರ್ವೇಷನ್ ಆದರೆ ಸಿಗೋದಿಲ್ಲ. ಆ ಕೋಟಾದಲ್ಲಿ ನಿಮಗೆ ಯಾವುದೇ ಸೀಟು ಅಲಾಟ್ಮೆಂಟ್ ಆದರೆ ಆಗೋದಿಲ್ಲ. ಇನ್ನು ನಾರ್ಮಲಾಗಿ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರೋದಾದರೆ, ಈಗ ಏನಾದರೆ ನವೆಂಬರ್ 5ನೇ ತಾರೀಕಾದರೆ ಕೊಟ್ಟಿದ್ದಾರೆ. ಅಲ್ಲಿ ತನಕನೂ ದೀಪಾವಳಿ ಹಬ್ಬಕ್ಕೆಲ್ಲ ರಜಾಸ್ ಆದರೆ ಇದೆ. ಅದರಿಂದ KE ಅವರು, ನಾನು PGCET 2021 ಬರೆದಾಗಿಂದನೂ ಅರೌಂಡು ನಾನು ಅಡ್ಮಿಷನ್ ಆಗಿದ್ದು ಫಸ್ಟ್ ರೌಂಡಲ್ಲಿ January 25 ನಿಮಗೆ ಅಪ್ ಟು ಜನವರಿ ಆದರೆ ಡ್ರ್ಯಾಗ್ ಆದರೆ ಮಾಡ್ತಾರೆ. ಎಲ್ಲ MBA MCA MTech ಯಾರೇ ಆಗಲಿ ನಿಮಗೆ ಕೋರ್ಸಸ್ಸು ಸ್ಟಾರ್ಟ್ ಆಗೋದು, ನೀವು ಕಾಲೇಜ್ಗೆ ಅಡ್ಮಿಷನ್ ಆಗೋದು January 25 ಅಂತಲೇ ಅಂದ್ಕೊಳ್ಳಿ. 2025 ಜನವರಿಯಲ್ಲಿ ನಿಮಗೆ ಕಾಲೇಜ್ಗೆ ರಿಪೋರ್ಟ್ ಆಗ್ತೀರಾ. ನಿಮಗೆ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗೋಷ್ಟರೊಳಗಡೆ ಆಲ್ಮೋಸ್ಟು ಫೆಬ್ರವರಿ ಆಗುತ್ತೆ. ಈ ವರ್ಷ ಏನೋ ಎಕ್ಸಾಮಿನೇಷನ್ ರಿಸಲ್ಟು ಬೇಗ ಬಿಟ್ಟಿದ್ರು, ಸೊ ಬೇಗ ಶುರು ಮಾಡ್ತಾರೆ ಅಂದ್ಕೊಂಡಿದ್ದೆ. ಆದರೂ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಮತ್ತೆ ಸೇಮ್ ಅವ್ರಿಗೆ ಸ್ವಲ್ಪ ರಿಸಲ್ಟ್ಸು ಡಿಲೇ ಮಾಡಿದರು. ಮತ್ತು ಬೇಗ ಆದರೆ ಮಾಡಿ ಅವ್ರಿಗೂ ಜನವರಿ ಆಗಿತ್ತು, ಜನವರಿ ಫೆಬ್ರವರಿ. ಅದೇ ರೀತಿ ಈ ವರ್ಷವೂ ಮಾಡ್ತಿದ್ದಾರೆ.
ನಿಮಗೆ ಅರೌಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಶುರುವಾಗಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋಷ್ಟರೊಳಗೆ ನವಂಬರ್ ಫಸ್ಟ್ ವೀಕು ಸೆಕೆಂಡ್ ವೀಕ್ ಎಲ್ಲ ಮುಗಿಯುತ್ತೆ. ನಿಮಗೆ ಕಾಲೇಜ್ ರಿಪೋರ್ಟ್ ಆಗಿ ಫಸ್ಟ್ ರೌಂಡ್ ರಿಸಲ್ಟ್ಸ್ ಎಲ್ಲ ಬರೋಷ್ಟರೊಳಗಡೆ ಆಲ್ಮೋಸ್ಟ್ ನಿಮಗೆ ಡಿಸೆಂಬರ್ ಎಂಡು ಇಲ್ಲ ಜನವರಿಯಲ್ಲಿ ಕಾಲೇಜ್ ಆದರೆ ಸ್ಟಾರ್ಟ್ ಆಗುತ್ತೆ. ಇನ್ನು ಆದಷ್ಟು ಯಾರಾದರೂ ಹುಡುಗರು ಬೇಗ ಕೋರ್ಸ್ ಮುಗಿಬೇಕು ಅಂದ್ಕೊಂಡ್ರೆ VTU ಅಥವಾ ಡೀಮ್ಡ್ ಯೂನಿವರ್ಸಿಟೀಸು ಏನಾದರೂ ಅಟಾನಮಸ್ ಯೂನಿವರ್ಸಿಟೀಸ್ ಇದೆಯೋ ಅಂಥ ಕಾಲೇಜಸಲ್ಲಿ ಸೇರ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅದರಲ್ಲಿ ಕೋರ್ಸ್ ಬೇಗ ಆದರೆ ಮುಗಿಸ್ಕೊಡ್ತಾರೆ. ನಿಮಗೆ ಜಾಯ್ನಿಂಗ್ ಸ್ವಲ್ಪ ಲೇಟ್ ಆದರೂ ಕೋರ್ಸಸ್ ಆದರೆ ಆನ್ ಟೈಮ್ ಆದರೆ ಮುಗಿಸ್ಕೊಡ್ತಾರೆ. ಇನ್ನು ಬ್ಯಾಂಗ್ಳೂರು ಯೂನಿವರ್ಸಿಟಿ BCUs ಎಲ್ಲಾದರೂ ನೀವು ಸೇರಿಕೊಂಡ್ರೆ ಸ್ವಲ್ಪ ನಿಮಗೆ ಕೋರ್ಸಸ್ ಆದರೆ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನಾದರೆ ಅಟಾನಮಸ್ ಇನ್ಸ್ಟಿಟ್ಯೂಟ್ಸು ಹಾಗೆ VTU ಆದರೆ ಪ್ರಿಫರ್ ಮಾಡ್ತೀನಿ. ನೋಡಿ ನಿಮಗೆ ಯಾವ ರೀತಿ ಅನುಕೂಲ ಇದೆಯೋ ಆ ಪ್ರಕಾರ ಆದರೆ ಮಾಡಿ. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತೂ ನಿಮಗೆ ನವಂಬರ್ 5 ನಂತರ ಆದರೆ ಶುರುವಾಗೋ ಚಾನ್ಸಸ್ ಆದರೆ ಇದೆ. ಈಗಾಗಲೇ ಒಂದು KA PGCET ಕಡೆ ಆದರೆ ಗಮನ ಕೊಟ್ಟಂಗಿದೆ. ಅದರಿಂದ ಒಂದೊಂದೇ ಅಪ್ಡೇಟ್ಸ್ ಆದರೆ ಬಿಡ್ತಿದ್ದಾರೆ. ಈಗಾಗಲೇ 25ನೇ ತಾರೀಕು ಒಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಬಿಟ್ಟಿದ್ದರು. ಈಗ ಒಂದು PH ಕ್ಯಾಂಡಿಡೇಟ್ಸ್ದು ಮೆಡಿಕಲ್ ಟೆಸ್ಟ್ ಆದರೆ ಬಿಟ್ಟಿದ್ದಾರೆ. ಇನ್ನೂ ಮೋಸ್ಟ್ ಪ್ರಾಬಬಲಿ ಆನ್ಲೈನಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡ್ದಂಗಿದೆ. ನಿಮಗೆ RD ಎಂಟ್ರಿನೂ ಒಂದು ಆಪ್ಷನ್ ಆದರೆ ಬಿಡ್ಬೋದು ವಿತಿನ್ 1 to 3 ಡೇಸ್ ಒಳಗಡೆ. ಸುಮಾರು ವಿದ್ಯಾರ್ಥಿಗಳಾದರೆ ಕೇಳ್ತಿದ್ದೀರಾ, ನಮ್ಮದು ಕ್ಯಾಸ್ಟ್ ಇನ್ಕಮ್ ಎಕ್ಸ್ಪೈರ್ ಆಗಿದೆ, ನಾವು ಎಲ್ಲಿ ರಿಪೋರ್ಟ್ ಮಾಡಬೇಕು, ಎಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅಂತ. ಇಲ್ಲೇ ಆನ್ಲೈನಲ್ಲೇ ನಿಮಗೆ ಒಂದು RD ಎಂಟ್ರಿ ಲಿಂಕ್ ಆದರೆ ಬಿಡ್ಬೋದು. ಲಾಸ್ಟ್ ಇಯರ್ ಆದರೆ ಬಿಟ್ಟಿದ್ದರು. ಆಫ್ಲೈನ್ ವೆರಿಫಿಕೇಷನ್ ಇದ್ದರೆ ಮಾತ್ರ ಬಿಡಲ್ಲ ಅಷ್ಟೇ. ಆನ್ಲೈನ್ ವೆರಿಫಿಕೇಷನ್ ಕ್ಲಾಸ್ A ವಿದ್ಯಾರ್ಥಿಗಳಿಗೆ ಮಾಡಬೇಕು ಅಂತ ತೀರ್ಮಾನ ಮಾಡ್ದಂಗಿದೆ. ಸೊ ಅದರಿಂದ ನಿಮಗೆ ಇಲ್ಲೇ ಒಂದು KA ವೆಬ್ಸೈಟಲ್ಲೇ ನಿಮಗೆ RD ಎಂಟ್ರಿ ಮಾಡ್ಕೊಳ್ಳೋಕ್ಕಾದರೆ ಅವಕಾಶ ಆದರೆ ಕೊಡ್ತಾರೆ. ಯಾರ್ದೆಲ್ಲ ಜನವರಿ 2025ವರೆಗೂ ಕ್ಯಾಸ್ಟ್ ಇನ್ಕಮ್ ಆದರೆ ವ್ಯಾಲಿಡಿಟಿ ಇದೆಯೋ ಅಂಥ ವಿದ್ಯಾರ್ಥಿಗಳು ಹೊರೆ ಆಗೋ ಅಗತ್ಯವಿಲ್ಲ. ಅದ್ರ ಒಳಗಡೆ ಏನಾದರೂ ಎಕ್ಸ್ಪೈರ್ ಆಗಿದ್ದರೆ ಅಂಥ ವಿದ್ಯಾರ್ಥಿಗಳು ಮತ್ತೆ ಆದರೆ RD ಎಂಟ್ರಿ ಆದರೆ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಕ್ಯಾಸ್ಟ್ ರಿಸರ್ವೇಷನ್ ಆದರೆ ಸಿಗುತ್ತೆ, ಆ ಬೆನಿಫಿಟ್ ಆದರೆ ಸಿಗುತ್ತೆ. ಆದ್ದರಿಂದ ವೆಯ್ಟ್ ಮಾಡಿ. ಮತ್ತೆ ಒಂದು RD ಎಂಟ್ರಿಗೆ ಒಂದು ಅಪ್ಲಿಕೇಶನ್ ಎಡಿಟ್ಗೂ ಆಪ್ಷನ್ ಆದರೆ ಬಿಡ್ಬೋದು ಅಂದ್ಕೊಡ್ತೀನಿ. ಒಂದು ಆನ್ಲೈನ್ ಆದರೆ ಇನ್ನು BCD ಎಲ್ಲ ಕ್ಲಾಸ್ ವಿದ್ಯಾರ್ಥಿಗಳಿಗೆಲ್ಲ ಲಾಸ್ಟ್ ಟೈಮು ಆಫ್ಲೈನೇ ಇತ್ತು. ಮಲ್ಲೇಶ್ವರಂ 18th ಕ್ರಾಸ್ಗೆ ಹೋಗಬೇಕಾಗಿತ್ತು. ಅದರಿಂದ ನೀವು ಒಂದು ಡಾಕ್ಯುಮೆಂಟ್ಸು ಏನಾದರೂ ಪ್ರೀವಿಯಸ್ ಆಗಿ ತಿಳಿಸ್ಕೊಟ್ಟಿದ್ದೀನೋ ಅಷ್ಟು ಡಾಕ್ಯುಮೆಂಟ್ಸ್ನ ರೆಡಿಯಾಗಿ ಇಟ್ಕೊಳ್ಳೋದ್ರಿಂದ ನಿಮಗೂ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಎರಡಕ್ಕೂ ಯೂಸ್ಫುಲ್ ಆದರೆ ಆಗುತ್ತೆ. ಅದರಿಂದನೇ ನಾನು ಸುಮಾರು ಸಲ ಸ್ಟ್ರೆಸ್ ಮಾಡಿ ಎಲ್ಲ ವೀಡಿಯೋಸಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಾದರೂ ಡಾಕ್ಯುಮೆಂಟ್ಸ್ ಇದೆಯೋ ಅಷ್ಟು ಡಾಕ್ಯುಮೆಂಟ್ಸ್ನ ಒಂದು 2 ಸೆಟ್ಸು ಜೆರಾಕ್ಸ್ ಮಾಡಿಸ್ಕೊಂಡು ಅಟೆಸ್ಟೆಡ್ ಆದರೆ ಮಾಡಿ. ಸುಮಾರು ವಿದ್ಯಾರ್ಥಿಗಳಾದ್ರೆ ಕನ್ಫ್ಯೂಸ್ ಆಗ್ತಿದ್ದಾರೆ, ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಅಂದರೆ ಗೌರ್ಮೆಂಟ್ ಆಫೀಸರ್ದು ಅಷ್ಟೇನಾ ಅಂತ. ನೀವು ನೋಟ್ರಿ ಆದರೂ ಮಾಡಿಸ್ಬೋದು ಲಾಯರ್ ಕಡೆಯಿಂದ, ಅದು ಗೆಜೆಟೆಡ್ ಕಡೆಗೆ ಬರುತ್ತೆ. ಇನ್ನು ಯಾರೆಲ್ಲ ಗ್ರೀನ್ ಇಂಕಲ್ಲಿ ಸೀಲು ಸಿಗ್ನೇಚರ್ ಹಾಕ್ಕೊಡ್ತಾರೋ ಅದೆಲ್ಲ ಗ್ರೂಪ್ A ಗ್ರೂಪ್ B ಆಫೀಸರ್ಸು ಗೌರ್ಮೆಂಟಲ್ಲಿ ಅಂಥ ಆಫೀಸರ್ಸ್ ಕಡೆ ಹಾಕ್ಸಿದ್ರೆ ನೀವು ಅದು ಗೆಜೆಟೆಡ್ ಸಿಗ್ನೇಚರ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಅದು ಎಲ್ಲ ಜೆರಾಕ್ಸ್ ಸೆಟ್ಗೆ ಹಾಕ್ಸ್ಬೇಕಾಗುತ್ತೆ. ಒರಿಜಿನಲ್ ಒಂದು ಸೆಟ್ ಇಟ್ಕೊಂಡು ನೀವು ಜೆರಾಕ್ಸ್ಗೆ ಒಂದು 2 ಸೆಟ್ಗಾದರೆ ಹಾಕಿಸಿ ಅದನ್ನು ನಿಮ್ಮ ಕಡೆ ಆದರೆ ಇಟ್ಕೊಳ್ಳಿ. ಅಡ್ಮಿಷನ್ ಟೈಮಲ್ಲೂ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ ಕೇಸ್ ಆಫ್ಲೈನ್ ಆದರೂ ಯೂಸ್ ಆಗುತ್ತೆ. ಅದರಿಂದ ಇನ್ನೂ ನಿಮಗೇನಾದರೂ ಡೌಟ್ಸ್ ಇದ್ದರೆ PGCET ಅಪ್ಡೇಟ್ಸ್ ಬಗ್ಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆ ನಮಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಬೇಕು ಅಂದರೆ ಇನ್ಸ್ಟಾಗ್ರಾಮ್ ಮುಖಾಂತರನೂ ಮೆಸೇಜ್ ಮಾಡ್ಬೋದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವೀಡಿಯೋ ಎಲ್ಲಾದರೆ ಸಿಗೋಣ.